ಎಲ್ಲರಿಗೂ ನಮಸ್ಕಾರ. ಅಧ್ಯಾತ್ಮ ಎನ್ನುವ ಒಂದು ಪರಿಕಲ್ಪನೆ ಏನಿದೆಯಲ್ಲ, ಅದು ಜನರಲ್ಲಿ ವೈರಾಗ್ಯ, ಸನ್ಯಾಸತ್ವ ಅನ್ನೋ ಒಂದು ಭಾವ ಕುತ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ನಾವು ನೋಡ್ಕೊಂಡು ಬಂದಿರೋದೇ ಒಂದು ಸನ್ಯಾಸತ್ವ, ಹಾಗೆ ವೈರಾಗ್ಯ, ಈ ರೀತಿಯಾದಂತಹ ಒಂದು ಪರಿಕಲ್ಪನೆ ನಮ್ಮಲ್ಲಿ ಇದೆ. ಹಾಗಾದ್ರೆ ಸಹಜವಾಗಿ ನಾವು ಅಧ್ಯಾತ್ಮ ಅಂದ ತಕ್ಷಣ ಒಂದು ಧ್ಯಾನ, ಜಪ, ಹೋಮ, ಹವನ, ಈ ರೀತಿ ಎಲ್ಲ ಒಂದು ನಮ್ ತಲೆಗೆ ಬಂದ್ಬಿಡ್ತದೆ. ಯಾಕಂದ್ರೆ ನಾವು ನೋಡ್ಕೊಂಡು ಬಂದಿರೋದೇ ಅಧ್ಯಾತ್ಮ ಅಂದ್ರೆ ಅದೇ ಅಂತ ಅನ್ಕೊಂಡಿದೆ. ಹಾಗಾದ್ರೆ ಈ ಒಂದು ಮಾರ್ಗದಲ್ಲಿ ಬರ್ಬೇಕಂದ್ರೆ ಜನ ತುಂಬಾ ಏನ್ ಮಾಡ್ತಾರೆ, ಹಿಂದೆ ಮುಂದೆ ಮಾಡ್ತಾರೆ. ಇದೆಲ್ಲ ನಮ್ಗಲ್ಲ, ವಯಸ್ಸಾದವ್ರಿಗೆ ಈಗ ಯಾಕೆ ಬೇಕು ನಮ್ಗೆಲ್ಲ, ನಾವೆಲ್ಲ ಎಂಜಾಯ್ ಮಾಡೋಣ, ನಾವೆಲ್ಲ ಆರಾಮಾಗಿರೋಣ, ಇದೆಲ್ಲ ಯಾಕೆ ಬೇಕು, ಇದು ತುಂಬಾ ಕಷ್ಟ, ಇದೆಲ್ಲ ಮಾಡಕ್ ಹೋಗ್ಬಾರ್ದು, ನಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಡ್ಬಾರ್ದು ಇದೆಲ್ಲ. ಯಾಕಂದ್ರೆ ಸನ್ಯಾಸಿಗಳಾಗ್ಬಿಡ್ತಾರೆ, ವೈರಾಗಿಗಳಾಗ್ಬಿಡ್ತಾರೆ, ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಈ ರೀತಿಯಾದಂತ ಒಂದು ಏನು ನಂಬಿಕೆಗಳು ಏನ್ ಮಾಡಿದೆ, ನಮ್ಮಲ್ಲಿ ಹುಟ್ಕೊಂಡ್ಬಿಟ್ಟಿದೆ. ಹಾಗಾದ್ರೆ ನಿಜವಾಗ್ಲೂ ಅಧ್ಯಾತ್ಮದ ಒಂದು ಅರಿವು ನಮ್ಮಲ್ಲಿ ಇಲ್ಲದೆ ಇರೋದಕ್ಕೆ ನಮಗೆ ಸಾಕಷ್ಟು ಸಮಸ್ಯೆಗಳನ್ನ ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಸಮಸ್ಯೆಗಳು ಅಂದಾಗ ಸಾಮಾನ್ಯರಲ್ಲಿ ಕೂಡ ಪ್ರತಿಯೊಬ್ಬರ ಮನೆಗಳಲ್ಲೂ ಒಂದಲ್ಲ ಒಂದು ಸಮಸ್ಯೆಗಳಿದ್ದೇ ಇರ್ತದೆ ಅಲ್ವಾ? ಹಾಗಾದ್ರೆ ಯಾವ್ಯಾವ ಸಮಸ್ಯೆಗಳು ಅಂದಾಗ ಕನಿಷ್ಠ 3 ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ. ಯಾವ್ದಪ್ಪ? ಒಂದು ಆರೋಗ್ಯ ಸಮಸ್ಯೆ, ಒಂದಲ್ಲ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ ಮನುಷ್ಯ ಅಂದ್ಮೇಲೆ. ಯಾಕಂದ್ರೆ ದೇಹ ಸವಿತಾನೆ ಹೋಗ್ತದೆ ಅಲ್ಲ? ಹಾಗಾದ್ರೆ ಇನ್ನೊಂದು, ಸಂಬಂಧದಲ್ಲಿ ಏನಾದ್ರೂ ಕುಂದುಕೊರತೆಗಳಿರ್ತವೆ. ಯಾಕಂದ್ರೆ ನಾವು ಕರ್ಮಗಳನ್ನ ಅನುಭವಿಸ್ಲಿಕ್ಕೆ ಬಂದಿದ್ದೇವೆ. ಯಾವ ಕರ್ಮಗಳನ್ನ ನಾವು ತೆಗೆದುಕೊಂಡು ಬಂದಿದ್ದೇವೆ ಅವೆಲ್ಲವನ್ನ ನಾವು ಇಲ್ಲಿ ಅನುಭವಿಸ್ಲೇಬೇಕು. ಹಾಗಾದ್ರೆ ಇನ್ನೊಂದು ಆರ್ಥಿಕವಾದಂತ ಸಮಸ್ಯೆಗಳು. ಎಷ್ಟೇ ದುಡಿದ್ರು ಕೂಡ ಕೆಲವೊಮ್ಮೆ ನಮ್ಗೆ ಹಣ ಕೈಲಿ ನಿಲ್ಲೋದೇ ಇಲ್ಲ. ಎಷ್ಟೋ ದುಡಿದ್ರು ಕೂಡ ನಾವ್ ಏನು ಮಾಡಕ್ಕೆ ಆಗಲ್ಲ. ಒಂದ್ ಮನೆ ಮಾಡ್ಕೊಳಕ್ ಆಗಲ್ಲ, ಒಂದ್ ಕಾರ್ ತಗೊಳಿಕ್ ಆಗಲ್ಲ. ಹಾಗೆ ಸಂಬಂಧದಲ್ಲಿ ಎಷ್ಟೇ ನಾವು ಸುಧಾರಣೆ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರು ಕೂಡ ಕೆಲವೊಮ್ಮೆ ಏನಾಗ್ತದ, ಡಿವೋರ್ಸ್ಗಳಾಗ್ತಾವ, ಅತ್ತೆ ಸೊಸೆಯಂದ್ರ ನಡುವೆ ತುಂಬಾ ಕಿತ್ತಾಟಗಳಾಗ್ತಾವ, ಗಂಡ ಹೆಂಡತಿಯರ ನಡುವೆ ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತಾ ಬರ್ತೀವಿ. ಹಾಗೆ ಆರೋಗ್ಯದಲ್ಲಿ ಕೂಡ ಎಷ್ಟೇ ನಾವು ಕೇರ್ ತಗೊಂಡ್ರು ಕೂಡ ಕೆಲವೊಮ್ಮೆ ನಾವು ಸಮಸ್ಯೆಗಳ ಅನುಭವಿಸ್ತಾನೆ ಬರ್ತೇವೆ. ಹಾಗಾದ್ರೆ ಇವೆಲ್ಲವೂ ಯಾಕಾಗತ್ತೆ? ಮನುಷ್ಯನಿಗೆ ಪ್ರತಿಯೊಬ್ಬರು ಕೂಡ ಕರ್ಮಾನುಸಾರವಾಗಿ ಜೀವನವನ್ನ ನಾವು ತಗೊಂಡ್ ಬಂದಿದ್ದೀವಿ. ನಮ್ಮ ಬದುಕನ್ನ ನಾವು ಅನುಭವಿಸ್ತಾ ಇರೋದೇ ಈ ರೀತಿ. ನಾವು ಕರ್ಮಗಳ ಮೂಲಕವೇ ನಾವು ಅನುಭವಿಸ್ಬೇಕು. ನಾವು ಪೂರ್ವ ಜನ್ಮದಲ್ಲಿ ಏನೆಲ್ಲ ಕರ್ಮಗಳನ್ನ ಮಾಡಿದ್ದೀವೋ ಅವು ಯಾವುದು ಕೂಡ ಅಲ್ಲಿಗೆ ಮುಗಿದು ಹೋಗಿರಲ್ಲ. ಅವು ಎಲ್ಲವನ್ನೂ ಪ್ರತಿಯೊಂದನ್ನು ಕೂಡ ನಾವು ಈ ಜನ್ಮದಲ್ಲಿ ಪ್ರಾರಬ್ಧ ಕರ್ಮವಾಗಿ ನಾವು ತಗೊಂಡ್ ಬಂದಿದ್ದೀವಿ. ಅವುಗಳನ್ನ ಅನುಭವಿಸ್ತಾನೇ ಇದ್ದೇವೆ, ಅನುಭವಿಸ್ಲೇಬೇಕು. ಹಾಗಾದ್ರೆ ಅವೆಲ್ಲವನ್ನ ಮುಗಿಸದೆ ನಾವು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನಮ್ಮ ಜೀವನದ ಮೂಲ ಉದ್ದೇಶ ಏನಪ್ಪಾ? ನಾವ್ ಯಾಕೆ ಹೀಗಿದ್ದೇವಿ? ನಮ್ಮ ಜೀವನವೇ ಯಾಕೆ ಹೀಗಿದೆ? ಬೇರೆಯವರೆಲ್ಲ ಅವ್ರು ಯಾಕೆ ಈ ರೀತಿ ಇದ್ದಾರೆ, ನಾನ್ ಯಾಕೆ ಹೀಗಿದ್ದೇನೆ ಅನ್ನೋದನ್ನ ನಾವು ಪ್ರತಿಯೊಂದು ಪ್ರಶ್ನಾರ್ಥಕವಾಗಿ ನಾವು ಹಾಕೊಳ್ತಾ ಹೋದಾಗ, ಪ್ರಶ್ನೆಗಳನ್ನ ಹಾಕೋತಾ ಹೋದಾಗ ಕೊನೆಗೊಂದ್ಸರಿ ನಮ್ಗೆ ಅನಿಸ್ತದೆ, ಏನಪ್ಪಾ ನಮ್ ಜೀವನ ಯಾಕೆ ಇಷ್ಟು ಕೀಳ ಮಟ್ಟದಲ್ಲಿ ನಾವು ಜೀವನವನ್ನ ಅನುಭವಿಸ್ತಾ ಇದ್ದೇವೆ? ಯಾಕೆ ಇಷ್ಟು ನೋವನ್ನ ಅನುಭವಿಸ್ತಾ ಇದ್ದೇವೆ? ಯಾಕೆ ಈಗ ಕಾಯಿಲೆಗಳನ್ನ ಅನುಭವಿಸ್ತಾ ಇದ್ದೇವೆ? ಯಾಕೆ ಇಷ್ಟು ಸಂಬಂಧದಲ್ಲಿ ನಮಗೆ ತೊಂದರೆಗಳಾಗ್ತಾ ಇದೆ ಅಂತ ಹೇಳಿ ನಾವು ಪ್ರಶ್ನೆಯನ್ನ ಹಾಕೋತಾ ಹೋದಾಗ ನಮ್ಗೆ ಎಲ್ಲೂ ಉತ್ತರ ಸಿಗೋದಿಲ್ಲ. ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ಸಿಗಲ್ಲ. ಆದ್ರೆ ಕೊನೆಗೆ ಎಲ್ಲಿ ಅಂದ್ರೆ ಇದಕ್ಕೆಲ್ಲ ಉತ್ತರ ಇರೋದು ಅಧ್ಯಾತ್ಮದಲ್ಲಿ. ಯಾವಾಗ ನಮ್ಮ ಸಮಸ್ಯೆಗಳು ಏನಿದೆ ಅವೆಲ್ಲ ಸಮಸ್ಯೆಗಳನ್ನ ನಾವು ಕಲಿಕೆಯಾಗಿ ನೋಡ್ಬೇಕು. ನಮ್ಗೆ ಪ್ರತಿಯೊಂದು ಸಮಸ್ಯೆ ಕೂಡ ಒಂದು ಪಾಠ ಕಲಿಸ್ಲಿಕ್ಕೆ ಬರ್ತದೆ. ಪ್ರತಿಯೊಂದು ಸಮಸ್ಯೆಯಿಂದ ನಾವು ಬದುಕಿನಲ್ಲಿ ಒಂದು ಪಾಠವನ್ನ ಕಲಿತಿರ್ತೀವಿ. ಆದ್ರೆ ನಾವು ಅದನ್ನ ಗಮನಿಸಿರೋದಿಲ್ಲ. ನಮ್ ಕಷ್ಟ ಬಂದಾಗ್ಲೇ ಸುಖದ ಒಂದು ಅನುಭವ, ಅದರ ಒಂದು ಖುಷಿ ಏನಂತ ನಮ್ಗೆ ಗೊತ್ತಾಗ್ತದಲ್ಲ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ನಾವು ಕಹಿ ತಿಂದಾಗ್ಲೇ ನಮ್ಗೆ ಸಿಹಿ ಅನುಭವ ಗೊತ್ತಾಗ್ತದೆ, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಹಾಗೆ ಬದುಕು ನಮ್ಗೆ ಪ್ರತಿಯೊಂದು ಸಮಸ್ಯೆಗಳನ್ನ ತಂದೊಡ್ಡಿದಾಗಲೂ ಕೂಡ ಅದನ್ನ ನಮ್ಗೆ ಒಂದು ಪಾಠವನ್ನ ಕಲಿಸ್ತಾ ಇರ್ತದೆ. ನಮ್ಮ ಜೀವನದಲ್ಲಿ ಯಾರೊಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ ಅಂದ್ರೆ ಆ ವ್ಯಕ್ತಿ ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರೆಲ್ಲರೂ ನಮ್ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಒಂದಲ್ಲ ಒಂದು ಪಾಠವನ್ನ ಕಲಿಸ್ಲಿಕ್ಕೆ ಬಂದಿರ್ತಾರೆ. ಸುಮ್ಮನೆ ಯಾರು ಕೂಡ ಬರೋದಿಲ್ಲ. ಪ್ರತಿಯೊಂದು ಪ್ರತಿಯೊಬ್ಬರ ಬದುಕಿಗೂ ಒಂದು ಉದ್ದೇಶ ಇದೆ. ಆ ಉದ್ದೇಶವನ್ನ ಈಡೇರಿಸ್ಕೊಳ್ಳಿಕ್ಕಾಗಿಯೇ ನಾವ್ ಏನ್ ಮಾಡಿದ್ದೇವಿ, ಈ ಕರ್ಮಗಳನ್ನ ಹೊತ್ಕೊಂಡು ಈ ಭೂಮಿ ಮೇಲೆ ಬಂದಿದ್ದೇವೆ. ಹಂಗಾಗ ನಾವು ಸಂಬಂಧಗಳಿಂದಲೇ ಪಾಠವನ್ನ ಕಲಿಬೇಕು. ಕೆಲವೊಬ್ರು ನಮ್ಮನ್ನ ದ್ವೇಷ ಮಾಡ್ತಾರೆ, ಆ ದ್ವೇಷದಲ್ಲಿ ಏನೆಷ್ಟೋ ಪಾಠಗಳನ್ನ ಕಲಿತೇವೆ. ಕೆಲವೊಬ್ರು ನಮ್ಮನ್ನ ಪ್ರೀತಿ ಮಾಡ್ತಾರೆ, ಆ ಪ್ರೀತಿ ಅಂದ್ರೆ ಏನ್ ಅನ್ನೋದನ್ನ ನಾವು ಕಲಿತೇವಿ. ಹಾಗೆ ಎಷ್ಟೋ ಜನ ನಮ್ಮನ್ನ ಗೌರವಿಸ್ತಾರೆ, ಗೌರವ ಅಂದ್ರೆ ಏನಂತ ಕಲಿತೇವಿ.
ಹೀಗೆ ಪ್ರತಿಯೊಂದು ಸಂಬಂಧ ಕೂಡ ನಮ್ಮಲ್ಲಿ ಏನ್ ಮಾಡ್ತದ, ಒಂದೊಂದೊಂದೊಂದು ಪಾಠವನ್ನ ಕಲಿಸ್ತಾ ಹೋಗ್ತದೆ. ಹಾಗಾದ್ರೆ ಈ ಕಲಿಕೆಯನ್ನೇ ನಾವು, ಕಲಿಕೆ ಏನಿದೆ ಅಲ್ಲ, ಈ ಭೂಮಿಗೆ ಬಂದಿರೋದೇ ನಾವು ಕಲೀಲಿಕ್ಕೆ. ಈ ಸಂಬಂಧಗಳಲ್ಲಿ ಕುಂದು ಕೊರತೆ ಆಗ್ಲಿಲ್ಲ ಅಂದ್ರೆ ಸಂಬಂಧದ ಬೆಲೆ ಗೊತ್ತಾಗುದಿಲ್ಲ. ಹಾಗೆ ಪ್ರೀತಿನೇ ನಾವು ಪಡಿಲಿಲ್ಲ ಅಂದ್ರೆ, ದ್ವೇಷ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು ನಮ್ಗೆ ಗೊತ್ತಾಗೋದೇ ಇಲ್ಲ. ಹಾಗಾದ್ರೆ ಪ್ರತಿಯೊಂದರಲ್ಲೂ ಕೂಡ ನಾವು ಒಂದೊಂದು ಕಲಿಕೆಯನ್ನ ಕಲಿತಾನೆ ನಾವು ಒಂದು ಮೂರ್ತಿ ಆಗ್ಲಿಕ್ಕೆ ಸಾಧ್ಯ ಅಲ್ವಾ. ಇಲ್ಲ ಅಂದ್ರೆ ನಾವು ಯಾವಾಗ ನಾವು ಕಷ್ಟಗಳನ್ನ ಅನುಭವಿಸೋದೇ ಇಲ್ಲ, ನಾವು ಪಾಠಗಳನ್ನ ಕಲಿಯೋದೇ ಇಲ್ಲ. ಹಂಗಾಗಿ ಪ್ರತಿಯೊಬ್ರು ಕೂಡ ಒಂದೊಂದು ಸಮಸ್ಯೆಗಳು ಬಂದಾಗ ನಮ್ಮಲ್ಲಿ ಏನಾಗ್ತದ, ಒಂದೊಂದು ಪಾಠಗಳನ್ನ ನಾವು ಕಲಿತಾ ಹೋಗ್ತೇವೆ. ಅದರ ಒಂದು ಅರ್ಥವನ್ನ ನಾವು ಯಾವಾಗ ನಾವು ತಿಳ್ಕೊತೀವಿ ಅಂತಂದ್ರೆ, ಯಾವಾಗ ನಾವು ಅಧ್ಯಾತ್ಮ ಮಾರ್ಗದಲ್ಲಿ ಬರ್ತೇವೋ ಆಗ ನಮ್ಗೆ ಏನಾಗ್ತದ ಅಂದ್ರೆ, ಸಾಕಷ್ಟು ಜೀವನದ ಒಂದು ಅರ್ಥ ಏನಪ್ಪಾ, ಬದುಕಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊತಾ ಹೋಗ್ತೇವೆ. ಅದು ಯಾವಾಗ ನಮ್ಮ ಗುರುಗಳು ನಮಗೆ ಸಿಕ್ಕಾಗ. ಎಷ್ಟೋ ಜನರಿಗೆ ಎಷ್ಟೋ ಪುಸ್ತಕಗಳನ್ನ ಓದಿ ಕೆಲವೊಬ್ರು ತಿಳ್ಕೊತಾರೆ, ಅದನ್ನ ಜ್ಞಾನ ಮಾರ್ಗ ಅಂತ ನಾವ್ ಹೇಳ್ತೀವಿ. ಜ್ಞಾನ ಮಾರ್ಗದಿಂದ, ಮತ್ತೆ ಧ್ಯಾನ ಮಾರ್ಗದಿಂದ, ಭಕ್ತಿ ಮಾರ್ಗದಿಂದ, ಕರ್ಮ ಮಾರ್ಗದಿಂದ ಕೂಡ ನಾವೇನ್ ಮಾಡ್ತೇವೆ, ಸಾಕಷ್ಟು ಅಧ್ಯಾತ್ಮದಲ್ಲಿ ವಿಷಯಗಳನ್ನ ತಿಳಿತಾ ಹೋಗ್ತೇವೆ. ಹಾಗಾದ್ರೆ ಅಧ್ಯಾತ್ಮ ಅಂತಂದ್ರೆ ಕೇವಲ ಕಬ್ಬಣದ ಕಡಲೆ ಅಲ್ಲ, ಅದು ಖುಷಿ ಸಂತೋಷವನ್ನ ನೀಡುವಂತಹ ಒಂದು ಮಾರ್ಗ. ನಿಜವಾಗ್ಲೂ ಬದುಕಂದ್ರೆ ಖುಷಿ ಸಂತೋಷ ಅನ್ನೋದು ನಮಗ್ ಗೊತ್ತಿಲ್ಲ. ಬದುಕಿನಲ್ಲಿ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಇವೆಲ್ಲವನ್ನ ನಾವ್ ಯಾವಾಗ ಬಿಡ್ತೀವೋ, ಅಹಂಕಾರವನ್ನ ನಾವ್ ಯಾವಾಗ ಬಿಡ್ತೀವೋ ಆಗ ನಿಜವಾದ ಒಂದು ಬದುಕು ನಮ್ಮಲ್ಲಿ ರೂಪಗೊಳ್ತದೆ. ಯಾವಾಗ ನಾವ್ ಇವೆಲ್ಲ ಆಭರಣಗಳನ್ನ ಧರಿಸ್ಕೋತೇವೆ, ನಾವು ಕೋಪವನ್ನ ಬಿಟ್ಟಾಗ ನಮ್ಮಲ್ಲಿ ಶಾಂತಿ ಉಂಟಾಗ್ತದ, ಸಹನೆ ಉಂಟಾಗ್ತದ, ತಾಳ್ಮೆ, ಪ್ರೀತಿ, ಸಹಕಾರ, ಮಾನವೀಯತೆ, ಸಹಾನುಭೂತಿ ಇವೆಲ್ಲ ಗುಣಗಳು ಏನಿದೆಯಲ್ಲ, ಇವೆಲ್ಲವನ್ನ ನಾವು ಧರಿಸ್ಕೊಂಡಾಗ ಎಷ್ಟು ಸುಂದರವಾಗಿ ಕಾಣ್ತೇವಲ್ಲ. ನಾವು ದೈಹಿಕವಾಗಿ ಎಷ್ಟೇ ಸಿಂಗಾರ ಮಾಡ್ಕೋಬಹುದು, ಆದ್ರೆ ಒಳಗಡೆ ಇದೆಯಲ್ಲ, ಆ ಒಳಗಡೆಯ ಸೌಂದರ್ಯವನ್ನ ಹೆಚ್ಚಿಸ್ಕೋಬೇಕು ಅಂತಂದ್ರೆ ನಾವು ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಹಾಗೆ ಅಹಂಕಾರವನ್ನ ಬಿಡಬೇಕಾಗ್ತದ. ಯಾವಾಗ ಅವೆಲ್ಲವನ್ನು ಬಿಟ್ಟಾಗ ಸಹಜವಾಗಿ ಆ ಮನುಷ್ಯನ ಮುಖದಲ್ಲೇ ಕಾಣಿಸ್ತದ, ಆ ಒಬ್ಬ ವ್ಯಕ್ತಿಯಲ್ಲಿ ಕಾಣಿಸ್ತದ, ಅವನ ಮುಖದಲ್ಲೇ ಆ ಒಂದು ಲವಲೇಖೆ ಆಗಿರ್ಬೋದು, ಚೈತನ್ಯ ಆಗಿರ್ಬೋದು ಎಷ್ಟಿರ್ತದೆ. ಕೆಲವೊಬ್ಬರು ಯೋಗಿಗಳನ್ನ ನೀವು ನೋಡಿರ್ಬೋದು, ಧ್ಯಾನ ಮಾಡೋರನ್ನ ನೋಡಿರ್ಬೋದು, ಅವ್ರು ಎಷ್ಟು ಖುಷಿಯಾಗಿ ನಗ್ತಾ ಇರ್ತಾರೆ. ಅಂದ್ರೆ ಅಹಂಕಾರವನ್ನ ಅವರು ಬಿಟ್ಟಿರ್ತಾರೆ. ಯಾವಾಗ ಈ ಅಹಂಕಾರವನ್ನ ನಾವು ಬಿಡ್ತೇವೋ ಆಗ ಮನುಷ್ಯ ಎಷ್ಟು ಸುಂದರವಾಗಿ ಕಾಣ್ತಾನೆ ಅಂತಂದ್ರೆ, ಕನ್ನಡಿಯಲ್ಲಿ ನೋಡ್ಕೊಂಡಾಗ ನಾನು ಇಷ್ಟು ಸುಂದರವಾಗಿದ್ದೇನಾ ಅಂತ ಒಂದ್ಸಾರಿ ನೀವೇ ಬೆಣ್ತಟ್ಟಿ ನೋಡ್ಕೋಬೇಕು. ಆಗ ಗೊತ್ತಾಗ್ತದೆ ನೀವು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೀರಿ ಅಂತಂದ್ರೆ. ಹಾಗ ನಮ್ಗೆ ಅನಿಸ್ತದೆ ಈ ವೈರಾಗ್ಯ ಅಂತಂದ್ರೆ, ಈ ಎಷ್ಟೋ ಜನರಿಗೆ ನೀವೇ ಅನ್ಕೊಂಡ್ಬಿಟ್ಟಿದ್ದೀರಿ ವೈರಾಗ್ಯ ಬಂದ್ಬಿಡುತ್ತೆ ಮಕ್ಕಳಿಗೆ ಎಷ್ಟೋ ಸಾರಿ ಧ್ಯಾನ ಮಾಡ್ಲಿಕ್ಕೆ ಕೊಡೋದಿಲ್ಲ. ಎಷ್ಟೋ ಜನ ನಾನ್ ಕೂಡ ಕೇಳಿದ್ದೀನಿ ಅದನ್ನ, ಧ್ಯಾನ ಇನ್ನ ಬೇಡದಿ, ಇದೆಲ್ಲ ವಯಸ್ಸಾದವ್ರು ಮಾಡುವಂತದ್ದು ಅಂತ. ವಯಸ್ಸಾದ್ಮೇಲೆ ಏನ್ ಮಾಡ್ಲಿಕ್ಕೆ ಆಗ್ತದೆ, ಬೆನ್ನು ನೋವು, ಸೊಂಟ ನೋವು ಬಂದಿತ್ತು, ಕುತ್ಕೊಳಕ್ ಆಗುತ್ತ ಅವಾಗ ಬೇಕಾಗಲ್ಲ. ನಮಗ್ ಬೇಕಾಗಿರೋದು ಯೌವನ ಅವಸ್ಥೆಯಲ್ಲಿ, ಪ್ರೌಢಾವಸ್ಥೆಯಲ್ಲಿ, ಬಾಲ್ಯಾವಸ್ಥೆಯಲ್ಲಿ ಬೇಕಾಗಿರೋದು. ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಿಗೆ ನಾವು ಧ್ಯಾನ ಮಾಡಿಸೋದ್ರಿಂದ, ರೇಖಿ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚಾಗ್ತದ, ಗ್ರಹಣ ಶಕ್ತಿ ಹೆಚ್ಚಾಗ್ತದ, ಆತ್ಮಸ್ಥೈರ್ಯ, ಆತ್ಮ ವಿಶ್ವಾಸ ಹೆಚ್ಚಾಗ್ತದ ಅವರಲ್ಲಿ. ಆಗ ಬೇಕಾಗಿರೋದು ಫೌಂಡೇಶನ್ ಅಲ್ಲ. ಹಾಗಾದ್ರೆ ಪ್ರೌಢಾವಸ್ಥೆಯಲ್ಲಿ ಮಕ್ಕಳಿಗೆ ಬೇಕಾಗ್ತದ ಅವರ ಒಂದು ಆರೋಗ್ಯವನ್ನ ಚೆನ್ನಾಗಿಟ್ಕೋಬೇಕಂದ್ರೆ, ಅವರ ಮುಂದಿನ ಒಂದು ಒಂದು ವಿದ್ಯಾಭ್ಯಾಸಕ್ಕಾಗಿ ಅವರ ಒಂದು ಸ್ಟ್ರಾಂಗ್ ಆಗ್ಲಿಕ್ಕೆ, ಆಮೇಲೆ ಹೊರಗಡೆ ಅವರು ಯಾವ ರೀತಿಯಾಗಿ ಬಿಹೇವ್ ಮಾಡ್ಬೇಕು ಜನರ ಜೊತೆ, ಅವರ ಒಂದು ವ್ಯಕ್ತಿತ್ವ ರೂಪುಗೊಳ್ಳೋದು ಪ್ರೌಢಾವಸ್ಥೆ ಮತ್ತು ಯೌವನಾವಸ್ಥೆಯಲ್ಲಿ. ಅವಾಗ ಅವರಿಗೆ ಈ ಒಂದು ಅವಶ್ಯಕತೆ ತುಂಬಾ, ಧ್ಯಾನದ ಅವಶ್ಯಕತೆ ತುಂಬಾ ಇರ್ತದ, ಜಪತಪಗಳ ಅವಶ್ಯಕತೆ ಇರ್ತದ. ಯಾರು ಕೂಡ ಈ ಒಂದು ತಪ್ಪು ಕಲ್ಪನೆ ಏನಿದೆಯಲ್ಲ, ವೈರಾಗ್ಯ ಅನ್ನೋದು, ಸನ್ಯಾಸತ್ವ ಅನ್ನೋದು ನೀವು ತೆಗೆದೇ ಬಿಡಿ. ಯಾಕಂದ್ರೆ ಅಧ್ಯಾತ್ಮ ಅಂದ್ರೆ ಆತರ ಇಲ್ವೇ ಇಲ್ಲ. ನಿಜವಾಗ್ಲೂ ಅಧ್ಯಾತ್ಮನದ ಅನ್ನುವ ಒಂದು ಪರಿಕಲ್ಪನೆ ಯಾರಿಗೆ ಇರ್ತದೋ ಅವ್ರು ತುಂಬಾ ಖುಷಿಯಾಗಿ ಇರ್ತಾರೆ ಜೀವನದಲ್ಲಿ. ಖುಷಿಯಾಗಿ ಇರ್ಲಿಕ್ಕೆನೆ ಈ ಒಂದು ಮಾರ್ಗವನ್ನ ಅನಿಸೋದು. ಮುಕ್ತಿ ಅಂದ್ರೆ ಎಲ್ಲವನ್ನ ಬಿಟ್ಟು, ಏನಪ್ಪಾ, ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯವನ್ನ ಬಿಟ್ಟಾಗ ಏನಿರ್ತದೆ ಮನುಷ್ಯನಿಗೆ? ಖುಷಿನೇ ಇರೋದಲ್ಲ. ಹಾಗಾದ್ರೆ ನಮ್ಗೆ ಏನ್ ಬೇಕಾ ಅವೆಲ್ಲವನ್ನ ಪ್ರಕೃತಿ ಕೊಡುತ್ತಲ್ಲ. ನಮ್ಗೆ ಹಣ ಬೇಕಾ, ಹಣನು ಕೊಡುತ್ತೆ. ನಮ್ಗೆ ಯಾವಾಗ ಅವಶ್ಯಕತೆ ಇದೆ ಅವಾಗೆಲ್ಲ ಹಣ ಬೇಕಂದಾಗೆಲ್ಲ ನಮ್ಗೆ ಆ ಪ್ರಕೃತಿನೇ ಕೊಡ್ತಾ ಹೋಗ್ತದ. ಅಷ್ಟೊಂದು ಶಕ್ತಿ ನಮ್ಮಲ್ಲಿ ಉಂಟಾಗ್ತದೆ ಯಾವಾಗ ಧ್ಯಾನ ಮಾಡ್ತೀವಿ, ಅವಾಗ ರೇಖಿ ಮಾಡ್ತಾ ನಮ್ಮಲ್ಲಿ ಶಕ್ತಿ ಉಂಟಾಗ್ತದ. ಯಾವಾಗ ಅಂತಂದ್ರೆ ನಮ್ಮ ಚಕ್ರಗಳೆಲ್ಲ ಧ್ಯಾನ ಮಾಡ್ತಾ ಆಕ್ಟಿವೇಟ್ ಆಗ್ತಾವ. ಚಕ್ರಗಳೇ ಆಕ್ಟಿವೇಟ್ ಆದಾಗ ಸಹಜವಾಗಿ ನಿಮ್ಗೆ ಏನ್ ಬೇಕೋ ಅದೆಲ್ಲ ಸಿಗುತ್ತಲ್ಲ ನಿಮ್ಗೆ. ಹಾಗಾದ್ರೆ ಇಂತಹ ಮಾರ್ಗವನ್ನ ಬಿಟ್ಟು ನಮ್ಮೊಳಗೆ ಇರುವಂತಹ ಅಧ್ಯಾತ್ಮ ಮಾರ್ಗ ಅಂತಾರಂದ್ರೆ ಒಂದು ದೈವಿ ಶಕ್ತಿ, ಆ ಒಂದು ದೈವಿ ಶಕ್ತಿ ನಮ್ಮ ಒಳಗಡೆ ಇದೆ. ನಾವು ದೇವ್ರು ಎಲ್ಲಿದ್ದಾನೆ ಅಂದ್ರೆ ಈ ತರ ಇಲ್ಲಿ ಮುಟ್ಟಿ ನೋಡ್ತೇವೆ. ಹಾಗಾದ್ರೆ ಇಲ್ಲಿ ಮುಟ್ಟೋದು ದೇವಸ್ಥಾನ ಹೋಗಿ ಕುತ್ಕೊಳ್ಳೋದು ಅಂದ್ರೇನು?
ದೇವ್ರು ಎಲ್ಲಿದ್ದಾನೆ ಅಂತ ನಮ್ಗೆ ಗೊತ್ತು, ಇಲ್ಲಿದ್ದಾನೆ ಅಂತ ಹೇಳ್ತೀವಿ. ಆದ್ರೆ ನಮ್ಗೆ ನಮ್ಮೊಳಗಡೆ ಇರುವಂತ ದೇವ್ರನ್ನ ನಾವು ಕಂಡ್ಕೊಡದೆ ನಾವ್ ಎಲ್ಲೋ ಹೋಗಿ ದೇವರನ್ನ ಹುಡುಕ್ತಾ ಇರ್ತೀವಿ. ಆದ್ರೆ ನಿಮ್ಮನ್ನ ನೀವು ಅರಿಬೇಕಂದ್ರೆ, ನಿಮ್ಮನ್ನ ನೀವು ತಿಳ್ಕೊಬೇಕಂದ್ರೆ, ಪ್ರಜ್ಞಾಪೂರ್ವಕವಾಗಿ ನಾವು ಬದುಕನ್ನ ನಡೆಸ್ಬೇಕು, ಪ್ರಜ್ಞಾಪೂರ್ವಕವಾಗಿ ಜೀವನವನ್ನ ನಡೆಸ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು, ರೇಖಿ ಮಾಡ್ಬೇಕು, ಸಣ್ಣ ಪುಟ್ಟ ಜಪ ತಪಗಳನ್ನ ಮಾಡಿ ಪ್ರತಿದಿನ ಒಂದು ಅರ್ಧ ಗಂಟೆ ನಿಮ್ಗೋಸ್ಕರ ಕೊಟ್ರೆ 1 ಅವರ್ ನಿಮ್ಗೆ ಏನಾದ್ರೂ ನೀವು 24 ಗಂಟೆಗಳಲ್ಲಿ 1 ಅವರ್ 1 ಗಂಟೆ ನೀವು ನಿಮಗಾಗಿ ಕೊಟ್ರೆ 23 ತಾಸು ನೀವು ಆರಾಮಾಗಿ ಇರ್ಬೋದು, ಖುಷಿಯಾಗಿರ್ಬೋದು, ನೆಮ್ಮದಿಯಾಗಿ ಇರ್ಬೋದು, ಆರೋಗ್ಯವನ್ನ ಪಡಿಬಹುದು, ಆರ್ಥಿಕ ವ್ಯವಸ್ಥೆಯನ್ನ ಹೆಚ್ಚು ಮಾಡ್ಕೋಬಹುದು, ಹಾಗೆ ಸಂಬಂಧದಲ್ಲಿ ಸುಧಾರಣೆ ಮಾಡ್ಕೋಬಹುದು. ಇದೆಲ್ಲಾದ್ರೂ ಸಿಗುತ್ತಾ ನಿಮ್ಗೆ? ಯಾವ ಹಾಸ್ಪಿಟ್ಲಿಗೆ ಹೋದ್ರು ಇದೆಲ್ಲ ಯಾವ್ದನ್ನ ಯಾವ ಡಾಕ್ಟರ್ ಕೂಡ ಕೊಡೋದಿಲ್ಲ. ಇದನ್ನ ನಿಮ್ಮ ಬದುಕನ್ನ ನೀವೇ ಸರಿ ಮಾಡ್ಕೋಬೇಕು. ಬದುಕಂದ್ರೆ ನಾವು ಕಲೀಲಿಕ್ ಬಂದಿದ್ದೇವೆ, ಈಗ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ ಅಂದ್ರೆ ಧೈರ್ಯವಾಗಿ ಎದುರಿಸ್ಬೇಕು, ಆತ್ಮವಿಶ್ವಾಸ ಇರ್ಬೇಕು, ನಿಮ್ಗೆ ಧೈರ್ಯ ಇರ್ಬೇಕು. ಇದೇನಪ್ಪ ಏನೋ ಆಯ್ತು ಅಂತ ಹೇಳ್ಬಿಟ್ಟು ಹೆದರ್ಬಿಟ್ಟು ಒಳಗ್ ಕೂತ್ಕೊಂಡ್ರೆ ನೀವು ಇನ್ನೂ ಏನಾಗ್ಬಿಡ್ತೀರಿ? ಆರೋಗ್ಯವನ್ನ ಹಾಳು ಮಾಡ್ಕೋತೀರಿ, ನಿಮ್ಮ ಆರ್ಥಿಕ ವ್ಯವಸ್ಥೆ ಕೂಡ ಇನ್ನೂ ಏನಾಗೆ ದುಸ್ಥಿತಿಗೆ ಹೋಗ್ತದ, ಆಮೇಲೆ ಸಂಬಂಧಗಳು ಕೂಡ ಕೆಟ್ಟ ಹೋಗ್ತಾವ. ಯಾರಾದ್ರೂ ನಮ್ಗೆ ತುಂಬಾ ಅನಾರೋಗ್ಯಕ್ಕೀಡಾಗಿದೆ ಯಾರಾದ್ರೂ ಬಂದ್ ಕೂತ್ಕೋತಾರ ನಮ್ಮ ಹತ್ರ? ಪದೇ ಪದೇ ಬಂದ್ ಕೂತ್ಕೊಂಡ್ರೆ ನಮಗೂ ಆ ಕಾಯಿಲೆ ಆವರ್ಸ್ಕೊಳ್ತದ ಅಂತ ಹೇಳ್ಬಿಟ್ಟು ಎಷ್ಟೋ ದೂರ ಹೋಗ್ತಾರ. ಅಂದ್ರೆ ನಮ್ಮಲ್ಲಿ ಶಕ್ತಿ ಇದ್ರೆ ಎಲ್ಲರನ್ನ ನಾವು ಅಟ್ರಾಕ್ಟ್ ಮಾಡ್ಬೋದು, ಎಲ್ಲವನ್ನ ಹಣನೂ ಅಟ್ರಾಕ್ಟ್ ಮಾಡ್ಬೋದು, ಜನರನ್ನ ಅಟ್ರಾಕ್ಟ್ ಮಾಡ್ಬೋದು. ನಮ್ಗೆ ಏನ್ ಬೇಕಾಗಿದೆ ಪ್ರಕೃತಿ ನಮ್ಗೆ ಕೊಡ್ತಾ ಹೋಗ್ತದ. ಹಂಗಂದಾಗ ವೈರಾಗ್ಯ ಬರೋದು ಎಲ್ಲಿದೆ ಈ ಮಾತು ಅಲ್ಲ? ಹಾಗಾದ್ರೆ ಖಂಡಿತ ಯಾರು ಭಯ ಪಡಬೇಡಿ. ಆ ವೈರಾಗ್ಯ ಅಂದ ತಕ್ಷಣ, ಈ ವೈರಾಗ್ಯ ಅಂದಾಗೂ ಕೂಡ ಅವ್ರು ಎಲ್ಲವನ್ನ ಅನುಭವಿಸಿರ್ತಾರೆ. ಎಲ್ಲ ಅನುಭವಿಸಿದ ನಂತರ ನಾವು ಕೂಡ ಆ ರೀತಿ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಇರುವುದು ಆ ಶಕ್ತಿ ಜೊತೆಗೆ ಇರೋಕೆ ಅವ್ರಿಗೆ ಇಷ್ಟ, ಹಂಗಾಗಿ ಅವ್ರು ಹೋಗಿರ್ತಾರೆ. ಹಂಗಂದ್ ಮಾತ್ರಕ್ಕೆ ಎಲ್ಲರೂ ಅದೇ ತರ ಆಗ್ಬೇಕಂತೇನಿಲ್ಲ. ನಿಮ್ಮ ಜೀವನಕ್ಕೆ ಏನ್ ಬೇಕಾಗಿದೆ, ಬದುಕು ನಿಮ್ಗೆ ಏನ್ ಕಲಿಸ್ಲಿಕ್ಕೆ ರೆಡಿ ಆಗಿದೆ ಅದನ್ನ ನೀವು ಸ್ವೀಕಾರ ಮಾಡಿ ನಿಮ್ಮ ಬದುಕನ್ನ ನೀವು ಸುಂದರವಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಅಧ್ಯಾತ್ಮ ಮಾರ್ಗವನ್ನ ಅನುಸರಿಸಿ. ಅಧ್ಯಾತ್ಮ ಅಂತಂದ್ರೆ ಕಬ್ಬಿಣದ ಕಡಲೆ ಅಲ್ಲ, ಅದು ಸಂತೋಷವನ್ನು ನೀಡುವಂತ ಮಾರ್ಗ, ಖುಷಿಯನ್ನು ಕೊಡುವಂತ ಒಂದು ಮಾರ್ಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.